ನೋಡಿ, ಈಗ ಈ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೆವಲಪ್ಮೆಂಟ್ ಏನು ಅಂತಂದರೆ, ಆತ ಎಲ್ಲೆಲ್ಲಿ ಓಡಾಟವನ್ನು ಮಾಡಿದ್ದಾನೆ, ಸೊ ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಿ ಕ್ಯಾಮ್ರಾದಲ್ಲಿ ಆತ ಸಿಕ್ಕಾಕಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ NIA ಟೀಮ್ ಈಗ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. BMTC ಬಸ್ನಲ್ಲಿ ಆತ ಪರಾರಿಯಾಗಿದ್ದಾನೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಂಕಿತನ ಹೆಜ್ಜೆ ಜಾಡು ಹಿಡಿದು ಈಗ ಕೇಂದ್ರ ತನಿಖಾ ದಳ ತಮ್ಮ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಶಂಕಿತ BMTC ಬಸ್ನಲ್ಲಿ ಈತ ಪ್ರಯಾಣವನ್ನು ಮಾಡಿದ್ದಾನೆ ಅನ್ನೋದು ಕೂಡ ಈಗ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಈ ಬಾಂಬ್ ಬ್ಲಾಸ್ಟ್ ಏನಾಯ್ತಲ್ಲ ಮಾರ್ಚ್ 1ರಿಂದ ಇಲ್ಲಿಯ ತನಕ ತನಿಖೆ ಯಾವ ರೀತಿ ಆಗಿದೆ, ಹೇಗೆಲ್ಲ ತನಿಖೆ ಆಗಿದೆ, ಆತನ ಬಗ್ಗೆ ಏನೆಲ್ಲ ಸುಳಿವು ಸಿಕ್ಕಿದೆ ಅನ್ನೋದನ್ನ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಇವತ್ತಿನವರೆಗೂ ಏನೇನು ಆಯಿತು, ತನಿಖೆಯಲ್ಲಿ ಏನೇನು ಆಗಿದೆ ಅಂತ. ಮಾರ್ಚ್ 1 ಮಧ್ಯಾಹ್ನ 12:45ಕ್ಕೆ ಕೆಫೆಯಲ್ಲಿ ಸ್ಫೋಟ ಆಗುತ್ತೆ. ಮೇಲ್ನೋಟಕ್ಕೆ ಅದು ಬೇರೆ ಥರ ವಾತಾವರಣ ನಿರ್ಮಾಣ ಆಗುತ್ತೆ. ತದನಂತರ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಅದು ಬಾಂಬ್ ಅಂತೇಳಿ. ಅದಾದ ನಂತರ 4 ಗಂಟೆಗೆ CCBಗೆ ತನಿಖೆಯ ಹೊಣೆಯನ್ನು ಹೊರಲಾಗುತ್ತೆ. 3ನೇ ತಾರೀಕಿಗೆ ಪೊಲೀಸರಿಂದ 3 ಶಂಕಿತರ ಸೆರೆ ಸಿಗಲಾಗುತ್ತೆ. 3ನೇ ತಾರೀಕಿಗೆ 1ನೇ ತಾರೀಕಿಗೆ ಅದು ಆಗುತ್ತೆ. 3ನೇ ತಾರೀಕಿಗೆ 3ರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇನ್ನು 4ನೇ ತಾರೀಕಿಗೆ NIA ತನಿಖೆಗೆ ಕೇಂದ್ರದಿಂದ ಆದೇಶ ಕೂಡ ಹೊರಡಿಸಿರುವಂಥದ್ದು, ಅಂದರೆ ಅಧಿಕೃತವಾಗಿ ಎಂಟ್ರಿ ಕೊಡಲಾಗುತ್ತೆ. ಇನ್ನು 5ನೇ ತಾರೀಕಿಗೆ NIA ತಂಡದಿಂದ ಕೆಫೆ ಮಹಜರು ಮಾಡಲಾಗುತ್ತೆ. ಅಂದರೆ ಆ ಸ್ಥಳದಲ್ಲಿ ಸ್ಫೋಟ ಆಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ. 6ನೇ ತಾರೀಕಿಗೆ ಬೆಳಗ್ಗೆ ಆರೋಪಿಯ ರೇಖಾಚಿತ್ರ ಬಿಡುಗಡೆ ಆಗುತ್ತೆ, ಅಂದರೆ ನಿನ್ನೆ. ಅದೇ 6ನೇ ತಾರೀಕಿಗೆ ಮಧ್ಯಾಹ್ನ ಆರೋಪಿಯ ಪತ್ತೆಗಾಗಿ 10 ಲಕ್ಷ ರೂಪಾಯಿ ಅಧಿಕೃತವಾಗಿ NIA ಕಡೆಯಿಂದ ಘೋಷಣೆ ಆಗುತ್ತೆ. ಈತ ಸಿಕ್ಕಿದ್ರೆ ಯಾರಾದರೂ ಸುಳಿವು ಕೊಟ್ಟರೆ 10 ಲಕ್ಷ ರೂಪಾಯಿ ಸಿಗುತ್ತೆ ಅಂತೇಳಿ. ತದನಂತರ ಅದೇ 6ನೇ ತಾರೀಕಿಗೆ ಆತ ಬೇರೆ ಬೇರೆ ಕಡೆ ಪ್ರಯಾಣವನ್ನು ಮಾಡ್ತಾನೆ. ಬೆಂಗಳೂರು, ತುಮಕೂರು, ಬಳ್ಳಾರಿ ಮತ್ತು ಬೀದರ್ ಕಡೆ ಎಂಟ್ರಿ ಕೊಟ್ಟಿದ್ದಾನೆ ಅನ್ನುವಂಥದ್ದು. ಜೊತೆಗೆ ಆ ಬೀದರ್ನ ಬಸ್ನಲ್ಲೂ ಕೂಡ ಈತ ಪ್ರಯಾಣವನ್ನು ಮಾಡಿದ್ದಾನೆ ಅನ್ನೋದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ತುಮಕೂರಿನಿಂದ ಅದರಲ್ಲಿ ಸಂಜೆಯಲ್ಲಿ ಸಹಜವಾಗಿ ಅಲ್ಲಿ ಮತ್ತಷ್ಟು ಪೊಲೀಸರು ಅಲರ್ಟ್ ಆಗ್ತಾರೆ ತುಮಕೂರು ಭಾಗದಲ್ಲಿ. ಇನ್ನು ಇವತ್ತು ಬಳ್ಳಾರಿಯಲ್ಲಿ NIA ತಂಡದಿಂದ ತನಿಖೆ ಆಗುತ್ತೆ. ಬೆಳಗ್ಗೆ NIAಯಿಂದ ಬಸ್ನಲ್ಲಿರುವಂಥ ವಿಡಿಯೋ ಫುಟೇಜಸ್ಗಳು ಏನಿದಾವಲ್ಲ ಅದೆಲ್ಲವೂ ಕೂಡ ಈಗ CCB ಟೀಮ್ಗೆ ಹೋಗಿರುವಂಥದ್ದು, ಅದೆಲ್ಲವೂ ಕೂಡ ರಿಲೀಸ್ ಆಗಿದೆ. ಮಧ್ಯಾಹ್ನ ಅಂದರೆ ಇವತ್ತು ಮಧ್ಯಾಹ್ನ ಶಂಕಿತ ಬಟ್ಟೆಯನ್ನು ಬದಲಿಸಿರೋದು ಪತ್ತೆಯಾಗಿದೆ. ಅಂದರೆ ಆತ ಎಲ್ಲೆಲ್ಲಿ ಏನೇನು ಪ್ಲಾನ್ ಮಾಡಿಕೊಂಡಿದ್ದ ಅಂತೇಳಿ. ಮಧ್ಯಾಹ್ನ ಪೊಲೀಸರಿಂದ ಶಂಕಿತನ ಕ್ಯಾಪ್ ಇದೆಯಲ್ಲ ಅದು ಜಪ್ತಿಯಾಗಿದೆ. NIA ಟೀಮ್ಗೆ ಈ ಒಂದು ಕ್ಯಾಪನ್ನು ಜಪ್ತಿ ಮಾಡಲಾಗಿದೆ. ಈ ಕಿರಾತಕ ಎಲ್ಲ ಪ್ಲಾನ್ ಮಾಡಿಕೊಂಡೇ ಈ ರೀತಿಯಾಗಿ ಮಾಡಿದ್ದಾನೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಿ ಆತನ ಕ್ಯಾಪ್ ಇತ್ತು. ಅಂದರೆ ಮುಂಚೆ ಇರುವಂಥ CC ಫುಟೇಜಸ್ಸನ್ನು ನೋಡಿದಾಗ, ದೃಶ್ಯಾವಳಿಯನ್ನು ಗಮನಿಸಿದಾಗ, ಆದರೆ ಈ ಫೋಟೋದಲ್ಲಿ ಅಲ್ಲಿ ಕ್ಯಾಪ್ ಇಲ್ಲ. ಆ ಕ್ಯಾಪ್ ಇದೆಯಲ್ಲ, ಅಂದರೆ ನಂಬರ್ 10 ಅಂತ ಅನ್ಸುತ್ತೆ. ಆ ಕ್ಯಾಪ್ ಮೇಲೆ ನಂಬರ್ 10 ಇರುತ್ತೆ. ಆ ನಂಬರ್ ಇದೆಯಲ್ಲ ಅಥವಾ ಆ ಕ್ಯಾಪ್ ಇದೆಯಲ್ಲ ಈಗ CCB ಟೀಮ್ ಕೈಗೆ ಸಿಕ್ಕಿದೆ. ಸೊ ಆ ಕ್ಯಾಪನ್ನು ಇಟ್ಕೊಂಡು ಈಗ ಮತ್ತಷ್ಟು ತನಿಖೆ ಬೇರೆ ಬೇರೆ ಆಯಾಮದ ಮುಖಾಂತರ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈತನ ಪ್ಲಾನಿಂಗ್ ಏನು ಅಂತಂದರೆ ಪದೇ ಪದೇ ಓಡಾಟವನ್ನು ಚೇಂಜ್ ಮಾಡಿದ್ದಾನೆ, ಬಸ್ಗಳನ್ನು ಚೇಂಜ್ ಮಾಡಿದ್ದಾನೆ. ಸೊ ಒಟ್ಟಿನಲ್ಲಿ ಈತನ ಗುರುತು ಸಿಗಬಾರ್ದು ಅಂತೇಳಿ ಈ ಥರ ಪ್ಲಾನಿಂಗ್ ಮಾಡಿಕೊಂಡಿದ್ದಾನೆ ಈತ. ಬಹಳ ಮುಖ್ಯವಾಗಿ ಈತ BMTC ಬಸ್ನಲ್ಲಿ ಓಡಾಟವನ್ನು ಮಾಡಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಅಂದರೆ ಎದುರುಗಡೆ ಅವನು ಒಂದು CC ಕ್ಯಾಮ್ರಾ ನೋಡಿದಾಗ ಭಯ ಬೀಳ್ತಾನೆ. ಆ ಕ್ಯಾಮ್ರಾದಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಈತ ಮಾಡ್ತಾನೆ. ಸೊ ಬೆಂಗಳೂರು ಕೆಫೆಯಲ್ಲಿ ಟೈಮ್ ಬಾಂಬ್ ಬೆನ್ನತ್ತಿರುವಂಥದ್ದು NIA ಟೀಮ್. ಅಂದರೆ ಆ ಬಾಂಬರ್ ಏನಿದಾನಲ್ಲ ಆತನ ಹುಡುಕಾಟದಲ್ಲಿ ನಿರಂತರವಾಗಿ ಈ ಟೀಮ್ ಹೊರಟಿರುವಂಥದ್ದು. ಶಂಕಿತನ ಜಾಡು ಹಿಡಿದು ಈಗ ಕೇಂದ್ರ ತನಿಖಾ ದಳ ಮುಂದಾಗಿರುವಂಥದ್ದು. ತನಿಖೆ ಚುರುಕುಗೊಳ್ತಾ ಇದೆ. BMTC ಬಸ್ನಲ್ಲಿ ಪ್ರಯಾಣಿಸಿರುವಂಥ ವಿಡಿಯೋ ಅದೆಲ್ಲವೂ ಕೂಡ ರಿಲೀಸ್ ಆಗಿದೆ. ಸೊ ಎಲ್ಲವನ್ನ ನೋಡ್ತಾ ಇದ್ರೆ ಆತ ಪಕ್ಕ ಪ್ರೀ ಪ್ಲಾನ್ ಮಾಡಿಕೊಂಡು ಯಾರು ಕೈಗೂ ಸಿಗಬಾರ್ದು ಅಂತೇಳಿ. ಎಸ್ ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಈತ ಬರ್ತಾನೆ,
ಬಂದ ತಕ್ಷಣ ಎಲ್ಲಿ ಕೂತ್ಕೋಬೇಕು ಅಂತೇಳಿ ಪ್ಲಾನ್ ಮಾಡ್ತಾನೆ. ತಕ್ಷಣ ಆತನ ಎದುರುಗಡೆಗೆ ಒಂದು CC ಕ್ಯಾಮ್ರಾ ಗೊತ್ತಾಗ್ಬಿಡುತ್ತೆ. ಆತನ ನೋಡ್ಬಿಡ್ತಾನೆ ಎದುರುಗಡೆ. ನೋಡಿ ಆತ ನೋಡ್ತಾನೆ ನೋಡಿ, ಈಗ ಎಲ್ಲಿ ಕೂತ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಅವನಿಗೆ ಸಹಜವಾಗಿ ಅವನಿಗೆ ಒಳಗೆ ಎಂಥ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರುತ್ತೆ. ತಕ್ಷಣ ಕ್ಯಾಮ್ರಾ ನೋಡಿದ ತಕ್ಷಣ ಆತ ಕೆಳಗಡೆ ಬರ್ತಾನೆ, ಅಂದರೆ ಮುಂದ್ಗಡೆ ಬರ್ತಾನೆ. ಒಂದು ಡ್ರೈವರ್ ಸೀಟ್ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು ಅನ್ನೋಂಥ ಪ್ಲಾನಿಂಗ್ ಇರುತ್ತೆ ಈತನಂದು, ಈ ಕಿರಾತಕಂದು. ಈ ಉಗ್ರ ಕೃತ್ಯ ಏನು ಮಾಡಿದಾನಲ್ಲ, ಈತನ ಹುಡುಕಾಟ ತೀವ್ರವಾಗಿ ನಡೀತಾ ಇದೆ. ಇನ್ನೊಂದು ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಆತ ಕ್ಯಾಪ್ ಇಲ್ಲದೆ ಇರೋದು ಬಸ್ನಲ್ಲಿ ಕೂತಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಈ 2 ಫೋಟೋಗಳನ್ನು ಇಟ್ಕೊಂಡು ರೇಖಾಚಿತ್ರವನ್ನು ಕೂಡ ಈಗಾಗಲೇ ಬಿಡಿಸಲಾಗಿದೆ. ಸೊ ಹಾಗಾಗಿ ಯಾರಿಗಾದರೂ ಈ 2 ದೃಶ್ಯವನ್ನು ನೀವು ನೋಡ್ತಾ ಇರ್ತೀರಿ. ಸೊ ನಿಮ್ಮ ಆತನ ಮೇಲೆ ಏನಾದರೂ ಸಂಶಯ ಬಂತು ಅಥವಾ ಅನುಮಾನ ಬಂತು ಅಂತಂದರೆ ನೀವು ನಂಬರ್ ಕೊಟ್ಟಿದ್ದಾರೆ. ಈಗಾಗಲೇ NIA ಟೀಮಿಂದ ಅಧಿಕೃತವಾಗಿ ಬಹುಮಾನ ಘೋಷಣೆ ಆಗಿದೆ, ಜೊತೆಗೆ ನಂಬರ್ ಕೂಡ ಕೊಟ್ಟಿದ್ದಾರೆ. ಆ ನಂಬರ್ಗೆ ನೀವು ಕರೆ ಮಾಡ್ಬೋದು. ಆದರೆ ನಿಮ್ಮ ವಿಳಾಸ ಆಗಿರ್ಬೋದು ಅಥವಾ ನಿಮ್ಮ ಹಿನ್ನೆಲೆ ಯಾವುದು ಕೂಡ ಅದನ್ನು ಬಹಿರಂಗ ಆಗೋದಿಲ್ಲ, ಅದನ್ನು ಗೌಪ್ಯವಾಗಿ ಇಡಲಾಗುತ್ತೆ, ಏನು ತೊಂದರೆ ಆಗೋದಿಲ್ಲ. ಬಟ್ ನಿಮಗೆ ಅನುಮಾನ ಬಂದಿದೆ ಆದಲ್ಲಿ, ಇವನೇ ಇರ್ಬೋದು ಅಂತೇಳಿ ಅನುಮಾನ ಬಂದಿದೆ ಆದಲ್ಲಿ ಆ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೊಡ್ಬೋದು. ಸದ್ಯ ಈಗ ನೋಡಿ 1ನೇ ತಾರೀಕಿಗೆ ಆಗಿರುವಂಥ ಘಟನೆ ಇದು. ಇವತ್ತಿಗೆ 7 ದಿನ ಆಯಿತು, ಆದರೂ ಕೂಡ ಈತನ ಸುಳಿವು ಪತ್ತೆ ಆಗ್ತಾ ಇಲ್ಲ. ಈತ ತುಂಬ ಚಾಲಕ, ಈ ಏನಂತೀವಿ ನಾವು, ತುಂಬಾ ಒಂದು ಎಕ್ಸ್ಪರ್ಟ್ ಅಂತ ಅನಿಸುತ್ತೆ ಈತ. ಅಂದರೆ ಈ ರೀತಿಯಾಗಿ ಯಾರ ಕೈಗೂ ಸಿಗಬಾರ್ದು ಅಂಥೇಳಿ ತುಂಬಾ ಚಾಲಕ ಈತ. ಸೊ ಹಾಗಾಗಿ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಡ್ರೆಸ್ ಮೇಲೆ ಡ್ರೆಸ್ ಸೈಜ್ ಮಾಡ್ತಾನೆ, ಬಟ್ಟೆಗಳನ್ನು ಬದಲಾಯಿಸಿ ಮಾಡ್ತಾ ಇರುವಂಥದ್ದು. ಎಸ್, ಇನ್ನೊಂದು ವಿಂಡೋದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಆತನ ರೇಖಾಚಿತ್ರವನ್ನು ನೀವು ನೋಡ್ತಾ ಇದ್ರಿ. ಸೊ ಆತನ ಹಿಡಿಯೋದು ಭಾಳಷ್ಟು ಚಾಲೆಂಜ್ ಇದೆ. ಬೇರೆ ಬೇರೆ ಆಯಾಮದಲ್ಲಿ ಈಗಾಗಲೇ ತನಿಖೆ ಕೂಡ ಆರಂಭ ಆಗಿದೆ. ಆತ ಎಲ್ಲೂ ಹೋಗಲ್ಲ, ಸಿಗ್ತಾನೆ. ಈಗ 1 ವಾರ ಆಯಿತು. ಈಗ ಹಂಗೆ ದಿನದಿಂದ ದಿನಕ್ಕೆ ಒಂದೊಂದು ಈತನ ಜಾಡು ಇದೆಯಲ್ಲ, ಅದನ್ನು ನಿರಂತರವಾಗಿ ತನಿಖೆಯನ್ನು ಮಾಡೋದಕ್ಕೆ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಮುಂದಾಗ್ತಿದ್ದಾರೆ. ಸೊ ಆತ ನೋಡಿ, ಇಲ್ಲಿಂದ ಬೆಂಗಳೂರಿನಿಂದ ತುಮಕೂರಿಗೆ ಹೋಗಿದ್ದಾನೆ, ಅಲ್ಲಿಂದ ಬೀದರ್ ಕಡೆಗೆ ಹೋಗಿರ್ಬೋದು ಅನ್ನುವಂಥ ಸಂಶಯ ಇದೆ. ಜೊತೆಗೆ ಬಳ್ಳಾರಿಯಲ್ಲೂ ಕೂಡ ಈತ ಓಡಾಟವನ್ನು ಮಾಡಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಈತನ ಪ್ಲಾನಿಂಗ್ ಏನು ಅಂತಂದರೆ ಒಟ್ಟಲ್ಲಿ ಗೊತ್ತಾಗಬಾರ್ದು. ಸಾಕಷ್ಟು ಬಸ್ಗಳನ್ನು ಈತ ಚೇಂಜ್ ಮಾಡಿದ್ದಾನೆ, ಬದಲಾವಣೆ ಮಾಡಿದ್ದಾನೆ. ಸೊ ಹಾಗಾಗಿ ಈತ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾನೆ, ಹೇಗೆ ಈತನ ಪತ್ತೆ ಹಚ್ಚಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿದೆ ಈಗ NIA ಟೀಮ್ಗೆ. ಸೊ ಹಾಗಾಗಿ ಈಗಾಗಲೇ ಆ ತನಿಖಾ ದಳ ತಂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಬಟ್ ಕೆಲವೊಂದಿಷ್ಟು ಈ CCTVಯನ್ನು ನೋಡಿದಾಗ ಅಥವಾ ಫುಟೇಜಸ್ಸನ್ನು ಗಮನಿಸಿದಾಗ ಈತ ಕನ್ಫರ್ಮ್ ಆಗಿ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆತ ಸಿಗ್ತಾನೆ, ಬಟ್ ಸ್ವಲ್ಪ ಡಿಲೇ ಆಗಬಹುದು ಅಷ್ಟೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.